ನೇಕಾರಿಕೆ ವೃತ್ತಿಯಲ್ಲ, ಅದೊಂದು ಸಂಸ್ಕೃತಿ. ಕೈಮಗ್ಗ ನೇಕಾರಿಕೆ ಗಾಂಧೀಜಿಯವರ ಕನಸು. ಅದು ಸ್ವಾವಲಂಬನೆಯ ಸಂಕೇತವಾಗಿ ಹುಟ್ಟಿಕೊಂಡ ಉದ್ಯೋಗದ ಮಾರ್ಗ. ಅದು ನಂತರದಲ್ಲಿ ಭಾರತದ ಪರಂಪರೆಯ ಭಾಗವಾಗಿ ಹೋಗಿರುವುದು ಸತ್ಯ. ಆದರೆ ಈಗ ಅದು ಇತಿಹಾಸದ ಪುಟಕ್ಕೆ ಸೇರುವ ದುಸ್ಥಿತಿ ಕಾಣ್ತಾ ಇದೆ. ರೇಷ್ಮೆ ನೇಕಾರಿಕೆ, ಕಂಬಳಿ ನೇಕಾರಿಕೆ, ಹತ್ತಿ ನೇಕಾರಿಕೆ, ಎಲ್ಲೆಡೆ ಯಂತ್ರಗಳು ದಾಳಿ ಮಾಡಿವೆ. ಬೇರ್ಯಾವ ದೇಶದಲ್ಲೂ ಇಲ್ಲದ ಕೈಮಗ್ಗ ನೇಕಾರಿಕೆಯ ಭವ್ಯ ಪರಂಪರೆಯನ್ನು ಯಂತ್ರಗಳು ನಾಶಪಡಿಸ್ತಾ ಇವೆ. ನಾಗರಿಕತೆ ಹಾಗೂ ವೇಗದ ನೆಪದಲ್ಲಿ ಕೈಮಗ್ಗದ ನೇಕಾರಿಕೆಗೆ ಸಂಚಕಾರ ಒದಗ್ತಾ ಇದೆ. ಆಧುನಿಕ ಕರಕುಶಲತೆ ಕ್ರಾಂತಿಯಿಂದ ದೈತ್ಯಾಕಾರದ ಯಂತ್ರ ಮಾನವನ ಉದ್ಯೋಗ ಕಬಳಿಸ್ತಾ ಇದೆ. 5,000ಕ್ಕೂ ಹೆಚ್ಚಿನ ಕುಟುಂಬಗಳು ಕೆಲ ದಶಕಗಳಿಂದ ಕೈಮಗ್ಗ ನೇಕಾರಿಕೆಯನ್ನ ನೆಚ್ಚಿ ಬದುಕ್ತಾ ಇದ್ದಾರೆ. ಈ ನಡುವೆಯೂ ಕೂಡ ಇಲ್ಲಿನ ಇಲ್ಕಲ್ ಮಾದರಿ ತೋಪಾನಿ ಸೀರೆಗಳು, ಖಣಗಳು ದೇಶ ವಿದೇಶದಲ್ಲಿನ ಜನರ ಮನಸೆಳೆದಿವೆ. ರೋಣ ತಾಲೂಕಿನಲ್ಲಿ ಒಟ್ಟು 174 ನೇಕಾರಿಕೆ ಸಹಕಾರಿ ಸಂಘಗಳಿವೆ. ಅವುಗಳಲ್ಲಿ 154 ಕಾರ್ಯನಿರತವಾಗಿವೆ. ಹಿರೇಮಣ್ಣೂರಿನಲ್ಲಿ ಗಜೇಂದ್ರಗಡ ಸಾಮೂಹಿಕ ನೇಕಾರಿಕೆ ಕೇಂದ್ರಗಳಾಗಿವೆ. ರೋಣ, ಹಿರೇಹಾಳ, ಮುಗುಳಿ, ಮಲ್ಲಾಪುರ, ಮುಷಿಗೇರಿ ಗ್ರಾಮಗಳಲ್ಲಿ ನೇಕಾರಿಕೆ ಅವಲಂಬಿತ ಸಾವಿರಾರು ಕುಟುಂಬಗಳಿವೆ. ಗಜೇಂದ್ರಗಡ ಹಿಂದಿನಿಂದ ನೇಕಾರಿಕೆಗೆ ಹೆಸರಾದ ಊರು. ಕೈಮಗ್ಗದ ಉದ್ಯಮ ತಲತಲಾಂತರದಿಂದ ಖ್ಯಾತಿ ಉಳಿಸಿಕೊಂಡಿದೆ. ಕೈಮಗ್ಗದಿಂದ ತಯಾರಾಗುವ ಸೀರೆ, ಖಣಗಳಿಗೆ ಮಹಾರಾಷ್ಟ್ರದ ಸಾತಾರ, ಕೊಲ್ಲಾಪುರ, ಕರಾಡ, ನಾಶಿಕ್ ಮೊದಲಾದ ಪೇಟೆಗಳಲ್ಲಿ ಉತ್ತಮ ಬೇಡಿಕೆ ಇದೆ. ಇಲ್ಲಿ ತಯಾರಾಗುವ ರೇಷ್ಮೆ ಖಣ ದೇಶದಲ್ಲಿಯ ಪ್ರಸಿದ್ಧಿಯನ್ನ ಪಡೆದಿದೆ. ಸಂಘಟಿತ ವಲಯದಲ್ಲಿ ದಯನೀಯ ಸ್ಥಿತಿಯಲ್ಲಿ ಬಳಲುವ ನೇಕಾರರ ಸಮಸ್ಯೆ ಪರಿಹರಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ದುಡಿಯುವ ಬಂಡವಾಳ ಜೊತೆ ಉತ್ತಮ ತರಬೇತಿ, ಸುಧಾರಿತ ಕೈಮಗ್ಗ ಮಾರುಕಟ್ಟೆ ವ್ಯವಸ್ಥೆ, ಮೂಲ ಸೌಲಭ್ಯ ಒದಗಿಸಿ ಅಗತ್ಯ ಮಾರ್ಗದರ್ಶನ ನೀಡಬೇಕು ಎನ್ನುವುದು ಸಾಹಿತಿ MS ಮಖಾಂದರ್ ಅವರ ಅಭಿಮತವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನೇಕಾರರ ಪಾಲನೆ ಸರ್ಕಾರದ ಹೊಣೆ. ವಿದ್ಯುತ್ ಮಗ್ಗದ ಕಾರ್ಮಿಕರಿಗೆ ನೂಲನ್ನು ಒದಗಿಸಿ, ಕೈಮಗ್ಗ ಮೀಸಲಾತಿ ಅಧಿನಿಯಮಕ್ಕೆ ಒಳಪಡದ ಬಟ್ಟೆಗಳನ್ನು ನೇಯಿಸಿ, ಸರ್ಕಾರಿ ಸಮವಸ್ತ್ರ, ಸರ್ಕಾರಿ ಆಸ್ಪತ್ರೆಗಳ ಹಾಸಿಗೆ ಹೊದಿಕೆ, ಸರ್ಕಾರಿ ಬಸ್ಗಳ ಹೊದಿಕೆಗಳು ಮುಂತಾದವುಗಳನ್ನು ಕೊಂಡುಕೊಳ್ಳುವ ಮೂಲಕ ವಿದ್ಯುತ್ ಮಗ್ಗದ ಬಡ ಕಾರ್ಮಿಕರನ್ನ ಸಲುಹಬೇಕಿದೆ ಎನ್ನುವುದು ನಮ್ಮ ರಾಷ್ಟ್ರ ಕ್ರಾಂತಿ ಚಾನೆಲ್ನ ಅಭಿಮತವಾಗಿದೆ. ವರದಿ ಮೀಡಿಯಾ ಹೆಡ್ SV ಸಂಕನಗೌಡರ್, ರೋಣ.